అదే టికెట్ ఇవ్వాలి కదా, ఎక్కడైనా టికెట్ ఇస్తారే డబ్బులు ఇస్తారు తెలుసా? ఎక్కడ ఇస్తారా ప్రసాదానికి డబ్బులు ఇక్కడ ప్రసాదం చేస్తాను ఇస్తారండి. ఎక్కడ చేస్తారు చెప్పండి. టికెట్ మీద అక్కడ పక్కన రాసి ఉంటాయి కదా సార్, చెప్తాను కదా, రాసినాము పక్కల బోర్డు చదవండి. అదేమన్నా ప్రాబ్లం. ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೋಗ್ತಿರೋ ಜಾಗ ಬಂದು ನಂದಿ ಹಿಲ್ಸ್ ಅಥವಾ ನಂದಿ ಬೆಟ್ಟ ಅಥವಾ ನಂದಿ ಗಿರಿಧಾಮ. ಹೆಂಗೆ ಓಹೋ ಗುರು, ಅಲ್ಲ ಗುರು, ನಾನು ಜನ ಇರಲ್ಲ ಅನ್ಕೊಂಡೆ ಗುರು. టికెట్ ఇవ్వాలి కదా, ఎక్కడైనా టికెట్ ఇస్తారే డబ్బులు ఇస్తారు తెలుసా? ఎక్కడ ఇస్తారా ప్రసాదానికి డబ్బులు ఇక్కడ ప్రసాదం చేస్తాను ఇస్తారండి. ఎక్కడ చేస్తారు చెప్పండి. టికెట్ మీద అక్కడ పక్కన రాసి ఉంటాయి కదా సార్, చెప్తాను కదా, రాసినాము. ತಗೊಳ್ಳೋ ವಿಷಯಕ್ಕೆ ಆಡ್ತವ್ರಿ ಇಬ್ರು. ನಾವು ತಗೊಂಡ್ವಿ, ಬೈಕಿಗೆ ತಟ್ಟಿ ನಮಗೆ 20+20 40 ಬನ್ನಿ ಆಗಿದ್ರು ಹೋಗೋಣ. ನಾವು ನಂದಿ ಬೆಟ್ಟಕ್ಕೆ ಒಳಗಡೆ ಬರ್ತಿದ್ದಾಗ ನಮಗೆ ಮೊದಲು ಸಿಗೋದೆ ಈ ಪಾರ್ಕು. ಸೊ ಈ ಪಾರ್ಕೋದು ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿ ಪಾರ್ಕಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ನಮಗೆ ಟಿಪ್ಪು ಸುಲ್ತಾನ್ ವಸತಿ ಗೃಹ ಸಿಗುತ್ತೆ. ಅಂದರೆ ಟಿಪ್ಪು ಸುಲ್ತಾನ್ ಅವರು ಬೇಸಿಗೆ ಕಾಲದಲ್ಲಿ ಇಲ್ಲಿ ಬಂದು ತಂಗುತ್ತಿದ್ರಂತೆ, ಹಾಗಂತ ಇಲ್ಲಿ ಹೇಳ್ತಾರೆ. ಈ ಪಾರ್ಕನ್ನು ನಮ್ಮ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಮತ್ತು ಕರ್ನಾಟಕ ತೋಟಗಾರಿಕೆ ಇಲಾಖೆ ಡೆವಲಪ್ ಮಾಡಿರೋದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ. ಹಿಂಗೆ ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋದರೆ
ನಮಗೆ ಸಿಗೋದೆ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್. ಮತ್ತು ಇದ್ರದ್ದು ಇನ್ನೊಂದು ವಿಶೇಷತೆ ಏನಂದರೆ ಇದನ್ನು ಸ್ಟಾರ್ಟ್ ಮಾಡಿದ್ದು ಇದರಲ್ಲಿ, ಇದು ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಅವರು ಇಲ್ದಲೇ ಇರೋದ್ರಿಂದ ಟಿಪ್ಪು ಸುಲ್ತಾನ್ನ ಇದನ್ನು ಕಂಪ್ಲೀಟ್ ಮಾಡಿದ್ರಿಂದ ಇದಕ್ಕೆ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಇಲ್ಲಿಂದ ಸ್ವಲ್ಪ ಮುಂದೆ ನಾವು ಹೋಗ್ತಿದ್ದಾಗೆ ನಮಗೆ ಸಿಗೋದು ಇದು ಕಲ್ಯಾಣಿ. ಈ ಕಲ್ಯಾಣಿಯ ಹೆಸರು ಅಮೃತ ಸರೋವರ. ಈ ಕಲ್ಯಾಣಿಯನ್ನು ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳುತ್ತಾರೆ. ತುಂಬ ವರ್ಷಗಳ ಕಾಲ ಈ ನಂದಿ ಬೆಟ್ಟಕ್ಕೆ ಈ ಕಲ್ಯಾಣಿಯೇ ವಾಟರ್ ಸೋರ್ಸ್ ಅಂತ ಇಲ್ಲಿಯ ತೋಟಗಾರಿಕೆ ಇಲಾಖೆ ಹೇಳುತ್ತಾರೆ. ಆದರೆ ಈಗ ಈ ನೀರನ್ನು ಏನಕ್ಕೆ ಉಪಯೋಗಿಸಲ್ವಂತೆ, ಈ ಗಿರಿಧಾಮದಲ್ಲಿರುವ ಪ್ರಾಣಿ ಪಕ್ಷಿಗಳಿಗೆ ಈ ನೀರನ್ನು ಸಂರಕ್ಷಣೆ ಮಾಡಲಾಗಿದೆ ಎಂದು ತೋಟಗಾರಿಕೆ ಇಲಾಖೆ ಹೇಳುತ್ತಾರೆ. ಅಮೃತ ಸರೋವರ ನಾವು ಮುಗಿಸ್ಕೊಂಡು ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ನಾವು ಹೋದರೆ ನಮಗೆ ನೆಕ್ಸ್ಟು ಸಿಗೋದೆ ಅರ್ಕಾವತಿ ನದಿಯ ಉಗಮ ಸ್ಥಳ. ಈ ಅರ್ಕಾವತಿ ನದಿ ಯಾವುದು ಅಂತ ಹೇಳಿದ್ರೆ, ಈ ಅರ್ಕಾವತಿ ನದಿ ನಂದಿ ಬೆಟ್ಟದಲ್ಲಿ ಉಗಮ ಆಗಿ ಇಲ್ಲಿಂದ ಹರಿದು ಹೋಗಿ ನಮ್ಮ ಬೆಂಗಳೂರು ಸಿಟಿ ಒಳಗಡೆಯಿಂದ ಕೆಂಗೇರಿ ಅಲ್ಲೆಲ್ಲ ಹೋಗಿ ಅಲ್ಲಿಂದ ರಾಮನಗರ ಕನೆಕ್ಟ್ ಆಗಿ ರಾಮನಗರಿಂದ ಕನಕಪುರ ಹೋಗಿ ಕನಕಪುರದಿಂದ ಮೇಕೆದಾಟು ಹತ್ತಿರ ಸಂಗಮ ನದಿ ಜೊತೆ ಬೆರ್ತಿ, ಕಾವೇರಿ ನದಿ ಜೊತೆ ಬೆರ್ತಿ ಇಲ್ಲಿ ಅಲ್ಲಿಂದ ತಮಿಳ್ನಾಡಿಗೆ ಹರಿದು ಹೋಗುತ್ತೆ. ನೋಡಿ, ಇದೇ ಅರ್ಕಾವತಿ ನದಿಯ ಉಗಮ ಸ್ಥಳ. ಇಲ್ಲಿಂದ ಮುಂದಕ್ಕೆ ಅದು ಜಾಗ ಇಲ್ಲ ಹೋಗೋಕ್ಕೆ, ಅದಕ್ಕೋಸ್ಕರ ಇಲ್ಲಿಂದನೇ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಈ ಅರ್ಕಾವತಿ ನದಿಯ ಉಗಮ ಸ್ಥಾನದಿಂದ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಮೇಲ್ಗಡೆ ಹೋದರೆ ನಮಗೆ ನೆಕ್ಸ್ಟ್ ಪ್ಲೇಸ್ ಸಿಗೋದೆ ಟಿಪ್ಪು ಡ್ರಾಪ್. ಈ ಜಾಗನ ಟಿಪ್ಪು ಡ್ರಾಪ್ ಅಂತ ಏನಕ್ಕೆ ಕರೀತಾರೆ ಅಂದರೆ, ಟಿಪ್ಪು ಸುಲ್ತಾನ್ ಅವರ ಶತ್ರುಗಳನ್ನ ಇಲ್ಲಿಗೆ ತಂದು ಕೈಕಾಲು ಕಟ್ಟಾಕಿ ಇಲ್ಲಿಂದ ಕೆಳಗೆ ಎಸಿತಾ ಇದ್ದರು ಅಂತ ಇಲ್ಲಿ ಹೇಳ್ತಾರೆ. ಮತ್ತು ಇದು ಡೆಪ್ತ್ ಎಷ್ಟಿದೆ ಅಂದರೆ ಸುಮಾರು 2000 ಅಡಿ ಆಳ ಇದೆ. ಇಲ್ಲಿಂದ ಎಸೆದ್ರೆ ಅವರು ಯಾವುದೇ ಕಾರಣಕ್ಕೂ ಜೀವಂತವಾಗಿ ಇರೋದಿಲ್ಲ. ಆ ಕಾರಣದಿಂದ ಟಿಪ್ಪು ಸುಲ್ತಾನ್ ಅವರ ಶತ್ರುಗಳನ್ನ ತಂದು ಇಡ್ತಾ ಇದ್ರಂತೆ. ಅದಕ್ಕೆ ಈ ಜಾಗಕ್ಕೆ ಟಿಪ್ಪು ಸುಲ್ತಾನ್ ಡ್ರಾಪ್ ಅಥವಾ ಟಿಪ್ಪು ಡ್ರಾಪ್ ಎಂದು ಹೆಸರು ಬಂದಿದೆ.
ಫೈನಲಿ ಈ ಜಾಗ ಎಲ್ಲ ಮುಗಿಸ್ಕೊಂಡು ನಾವು ಪೀಕ್ಗೆ ಹೋದ್ಮೇಲೆ ನಮಗೆ ಪೀಕಲ್ಲಿ ಎರಡು ಮೇನ್ ಆಗಿದೆ ನೋಡೋವಂಥದ್ದು. ಒಂದು ಸನ್ರೈಸ್ ವ್ಯೂ ಪಾಯಿಂಟು ಮತ್ತು ಇನ್ನೊಂದು ಯೋಗಾನಂದೀಶ್ವರ ಟೆಂಪಲ್. ಈ ದೇವಸ್ಥಾನ ಬಗ್ಗೆ ಇನ್ನೊಂದು ವಿಶೇಷತೆ ಏನಂದರೆ, ಈ ದೇವಸ್ಥಾನನ 1100 ವರ್ಷಗಳ ಹಿಂದೆನೇ ಸ್ಥಾಪನೆಯಾಗಿದೆ ಅಂತ ಹೇಳ್ತಾರೆ. ಇದನ್ನು ಚೋಳರಾಜರು ಇಲ್ಲಿ ಸ್ಥಾಪನೆ ಮಾಡಿದ್ದು ಅಂತ ಕೂಡ ಹೇಳ್ತಾರೆ. ಮತ್ತು ಇಲ್ಲಿ ದೇವ್ರದ್ದು ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿ ಪೂಜೆ ಮಾಡೋ ದೇವರು ಬಂದು ನಂದಿ. ಇದು ಪೂರ್ವಮುಖವಾಗಿ ಇದೆ ಎಂದು ಹೇಳುತ್ತಾರೆ.